ಮಂಡ್ಯ ಜಿಲ್ಲಾ ಉಸ್ತುವಾರಿ ಬಿಜೆಪಿಯಲ್ಲಿ ಯಾರಿಗೆ ಕೊಡಲಾಗುತ್ತೆ? ಆರ್ ಅಶೋಕ್ ಬೇಡ ಅಂತ ಈಗ ವಾಪಸ್ ಕೊಟ್ಟಿದ್ದಾರೆ. ಉಸ್ತುವಾರಿ ವಹಿಸಿಕೊಳ್ಳೋದಕ್ಕೆ ನಾರಾಯಣಗೌಡ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲಾ ಬಿಜೆಪಿ ಉಸ್ತುವಾರಿಯನ್ನ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಯಾಕಂದ್ರೆ ಅಶೋಕ್ ಅವರಿಗೆ ಕೊಟ್ಟರು, ಆನಂತರ ಅಲ್ಲಿ ಸಾಕಷ್ಟು ವಿರೋಧ ಆಯಿತು. ಪೋಸ್ಟರ್ಗಳನ್ನು ಅಂಟಿಸಿ ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಅಲ್ಲಿನ ಲೋಕಲ್ ಬಿಜೆಪಿ ನಾಯಕರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ಗೋಪಾಲಯ್ಯ ಅವರಿಂದಲೇ ಆ ಉಸ್ತುವಾರಿಯನ್ನ ಪಡ್ಕೊಳ್ಳಲಾಗಿತ್ತು. ಈಗ ಮತ್ತೆ ಗೋಪಾಲಯ್ಯ ಅವ್ರಿಗೆ ಕೊಡ್ಬೇಕಂತಂದ್ರೂ ಕೂಡ ಈಗ ಸಾಕಷ್ಟು ಒಂದ್ ರೀತಿ ಅವ್ರಿಗೂ ಕೂಡ ಅದನ್ನ ಪಡ್ಕೊಳ್ಳೋದಕ್ಕೆ ಮುಜುಗರ. ಯಾರು ಉಸ್ತುವಾರಿ ಇಲ್ಲದಿದ್ರೆ ಎಲೆಕ್ಷನ್ ನಡೆಸೋದು ಹೇಗೆ ಅನ್ನುವಂಥ ಚಿಂತೆ ಈಗ ಸಿಎಂ ಬೊಮ್ಮಾಯಿ ಅವರಿಗೆ ಆಗಿರುವಂಥದ್ದು. ಹಾಗಾಗಿ ಈಗ ಡಾಕ್ಟರ್ ಅಶ್ವಥ್ ನಾರಾಯಣ ಕಡೆ ಸಿಎಂ ಬೊಮ್ಮಾಯಿ ಅವರು ಚಿತ್ತ ಹರಿಸಿದಾರಂತೆ. ಆದರೆ ರಾಮನಗರದ ಹೊಣೆ ಹೊತ್ತು ಬ್ಯುಸಿಯಾಗಿದ್ದಾರೆ ಅಶ್ವಥ್ ನಾರಾಯಣ ಅವರು. ಮತ್ತೊಮ್ಮೆ ಅಮಿತ್ ಶಾ ರಾಜ್ಯಕ್ಕೆ ಬರುವ ಮುನ್ನ ಈಗ ಯಾರನ್ನ ನೇಮಕ ಮಾಡೋದು ಅನ್ನುವಂಥದ್ದು ದೊಡ್ಡ ಸವಾಲಾಗಿದೆ. ಮಂಡ್ಯ ಉಸ್ತುವಾರಿ ಹೊಣೆಯನ್ನು ವಹಿಸಿಕೊಳ್ಳೋದಕ್ಕೆ ಈಗ ಒಂದ್ ಕಡೆ ನಾರಾಯಣಗೌಡ ಅವರು ನನಗೆ ಬೇಡ ಅಂತ ಅವರು ಹಿಂದೆ ಸರಿದಿದ್ದಾರೆ. ಅಶೋಕ್ ಅವ್ರಿಗೆ ಕೊಡ್ಲಾಗಿತ್ತು, ಈಗ ಅಶೋಕ್ ಅವರು ಕೂಡ ಹಿಂದೆ ಸರಿದಿರುವಂಥದ್ದು. ಗೋಪಾಲಯ್ಯ ಅವರ ಬಳಿ ಆ ಉಸ್ತುವಾರಿ ಇತ್ತು, ಈಗ ಗೋಪಾಲಯ್ಯ ಅವರಿಗೆ ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಮುಜುಗರ. ಹಾಗಾಗಿ ಮಂಡ್ಯ ಉಸ್ತುವಾರಿಯನ್ನು ಯಾರ ಹೆಗಲಿಗೆ ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಒಂದ್ ಕಡೆ ಮಂಡ್ಯ ಉಸ್ತುವಾರಿಗೆ ಹುಡುಕಾಟ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಮಂಡ್ಯ ಅಖಾಡದಲ್ಲಿ ವಿಜಯೇಂದ್ರ ಅವರು ಕಾಣಿಸ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಡಿವೈ ವಿಜಯೇಂದ್ರ ಪ್ರವಾಸ ಕೈಗೊಂಡಿದ್ದಾರೆ. ಈಗ ಯಾರಿಗೆ ಕೊಡೋದು ಅನ್ನುವಂಥ ಟೆನ್ಷನ್ ಮಧ್ಯೆಯೇ ಈಗ ವಿಜಯೇಂದ್ರ ಅವರ ಓಡಾಟ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮಂಡ್ಯ ಅಖಾಡದಲ್ಲಿ ವಿಜಯೇಂದ್ರ ಅವರು ಕಾಣಿಸ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಡಿವೈ ವಿಜಯೇಂದ್ರ ಪ್ರವಾಸ ಕೈಗೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಶಿವಳ್ಳಿಯಲ್ಲಿ ವಿಜಯೇಂದ್ರಗೆ ಸ್ವಾಗತ ಕೋರಲಾಗಿದೆ. ಮಾಚಳ್ಳಿಯಲ್ಲಿ ಸಿದ್ಧಗಂಗಾ ಶ್ರೀ ಪುತ್ಥಳಿ ಅನಾವರಣ ಬಳಿಕ ವೀರಶೈವ ಸಮಾಜದ ಜನರನ್ನ ಒಗ್ಗೂಡಿಸಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಸಮಾವೇಶಕ್ಕಾಗಿ ಗ್ರಾಮದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡೋದಕ್ಕೆ ಸಕಲ ಸಿದ್ಧತೆಯಾಗಿದೆ. ವಿಜಯೇಂದ್ರಗೆ ಸಚಿವ ನಾರಾಯಣಗೌಡ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ವೀರಶೈವ ಸಮಾಜಕ್ಕೆ ವೇದಿಕೆ ಸಿದ್ಧವಾಗಿದ್ದು ಬೃಹತ್ ವೇದಿಕೆಯನ್ನ ಹಾಕಲಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಈ ಒಂದು ಸಮಾವೇಶವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಜಿಲ್ಲೆಯೆಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತೇಳಿ ನಾಳೆ ಯುವ ಸಮಾವೇಶ ಮಂಡ್ಯ ನಗರದಲ್ಲಿ ಆಯೋಜನೆ ಆಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸ್ತಾ ಇದ್ದಾರೆ. ನಿಶ್ಚಿತವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋ ವಿಶ್ವಾಸ ಇದೆ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮಂಡ್ಯ ಜಿಲ್ಲೆಯ KR-ಪೇಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಶಿರಾ ಇರ್ಬೋದು, ಎರಡು ಅಭೂತಪೂರ್ವ ಗೆಲುವು ಭಾರತೀಯ ಜನತಾ ಪಾರ್ಟಿ ಆಗಿರ್ತಕ್ಕಂಥ. ಇದು ವಿಜೇಂದ್ರ ಗೆಲುವಲ್ಲ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಗೆಲುವು. ಹಾಗಾಗಿ ಗೆಲುವಿನ ನಾಗಲೋಟ ಮುಂದುವರಿಬೇಕು. ಮಂಡ್ಯ ಜಿಲ್ಲೆಯಲ್ಲೂ ಅತಿ ಹೆಚ್ಚು ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ಗುರಿಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೀವಿ. ಇನ್ನೂ ಆ ಸಂದರ್ಭ ಬಂದಿಲ್ಲ, ಬಂದಾಗ ಹೇಳ್ತೀನಿ.